ಸತ್ಯಕ್ಕೆ ಶಾಂತಿಗೆ ಹೆಸರಾಗಿರುವಂತಹ ದೇಶಕ್ಕೆ ಇವರಿಯಂತ ಪ್ರಧಾನಿ ಮೂರನೇ ಬಾರಿ ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿ ಅವರ ಬಗ್ಗೆ ನಾಚಿಕೆಗೇಡು ಅವಮಾನ ಅಂತೆಲ್ಲ ಹೇಳಿದ್ದಾರೆ। और जो लोग अपने आप को हिंदू कहते हैं वो 24 घंटा हिंसा हिंसा हिंसा। पूरे हिंदू समाज को हिंसक कहना ये गंभीर विषय है। नरेंद्र मोदी जी पूरा हिंदू समाज नहीं है। ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇದ್ದೀರಾ ಅನನ್ಯ ಗೋಪಿನಾಥ್ ಯೂಟ್ಯೂಬ್ ಚಾನೆಲ್। ವೀಕ್ಷಕರೇ, ಸತ್ಯಕ್ಕೆ ಶಾಂತಿಗೆ ಹೆಸರಾಗಿರುವಂತಹ ದೇಶಕ್ಕೆ ಇವರಿಯಂತ ಪ್ರಧಾನಿ ಸತತವಾಗಿ ದೇಶಕ್ಕೆ ಮೂರನೇ ಬಾರಿ ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿ ಅವರ ಬಗ್ಗೆ ಬಹುಭಾಷಾ ನಟ ಕಿಶೋರ್ ಅವರು ಬಹಳ ಅವಹೇಳನಕಾರಿ ಹೇಳಿಕೆಗಳನ್ನ ನೀಡಿದ್ದಾರೆ। ಇದು ಎಷ್ಟರ ಮಟ್ಟಿಗೆ ಸರಿ, ಇನ್ನು ಅವರು ಯಾವ ರೀತಿ ಮಾತಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿದೆ ಡೀಟೇಲ್ಸ್। ಸಂಸತ್ತಿನಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸೋಮವಾರ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ। ತಮ್ಮನ್ನ ತಾವು ಹಿಂದೂ ಎಂದು ಕರೆದುಕೊಳ್ಳುವವರು ಸದಾ ಹಿಂಸಾಚಾರದಲ್ಲಿ ತೊಡಗಿದ್ದಾರೆ ಎಂದಿದ್ರು। ಪ್ರಧಾನಿ ಮೋದಿ ಎದ್ದು ನಿಂತು ಈ ಹೇಳಿಕೆಯನ್ನ ಖಂಡಿಸುವ ಪ್ರಯತ್ನ ಮಾಡಿದ್ರು। ರಾಹುಲ್ ಗಾಂಧಿ ಹೇಳಿಕೆಯನ್ನ ಹಲವರು ಸಮರ್ಥಿಸಿಕೊಂಡಿದ್ದಾರೆ। ರಾಹುಲ್ ಹೇಳಿದ್ರಲ್ಲಿ ತಪ್ಪಿಲ್ಲ, ಅವರ ಭಾಷಣದಲ್ಲಿ ಹಿಂದೂ ಧರ್ಮವನ್ನ ಅವಮಾನಿಸಿದ್ದ ಎಂದು ಕೇಳ್ತಾ ಇದ್ದಾರೆ। ಇದೀಗ ಇದೇ ವಿಚಾರದ ಬಗ್ಗೆ ನಟ ಕಿಶೋರ್ ಪ್ರತಿಕ್ರಿಯೆ ನೀಡಿದ್ದಾರೆ। ರಾಹುಲ್ ಗಾಂಧಿ ಭಾಷಣದ ವೇಳೆ ಪ್ರಧಾನಿ ಮೋದಿ ಎದ್ದು ನಿಂತು ಖಂಡಿಸಿದ ವಿಡಿಯೋ ತುಣುಕನ್ನ ಹಂಚಿಕೊಂಡು ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ। शिव जी कहते हैं डरो मत डराओ मत, अभय मुद्रा दिखाते हैं, अहिंसा की बात करते हैं, त्रिशूल को जमीन में गाड़ देते हैं, और जो लोग अपने आप को हिंदू कहते हैं वो 24 घंटा हिंसा हिंसा हिंसा, नफरत नफरत नफरत, असत्य सत्य असत्य। आप हिंदू हो ही नहीं। विषय बहुत गंभीर है। पूरे हिंदू समाज को हिंसक कहना ये गंभीर विषय है। बीजेपी को आपको नहीं 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 नहीं, नरेंद्र मोदी जी पूरा हिंदू समाज नहीं है, बीजेपी पूरा हिंदू समाज नहीं है, आरएसएस पूरा हिंदू समाज नहीं है, ये ठेका नहीं है बीजेपी का। ಬಿಜೆಪಿಯನ್ನ ಗುರಿಯಾಗಿಸಿಕೊಂಡು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ತಮ್ಮನ್ನು ತಾವು ಹಿಂದೂ ಎಂದು ಕರೆದುಕೊಳ್ಳುವವರು ದಿನದ 24 ಗಂಟೆ ಹಿಂಸೆ ಹಾಗೂ ದ್ವೇಷದಲ್ಲಿ ತೊಡಗುತ್ತಾರೆ। ಅವರು ಹಿಂದೂಗಳೇ ಅಲ್ಲ, ಹಿಂದೂ ಧರ್ಮ ಭಯ, ಸುಳ್ಳು ಹಾಗೂ ದ್ವೇಷವನ್ನ ಎಂದಿಗೂ ಹರಡೋದಿಲ್ಲ। ಇನ್ನ ಈ ಬಗ್ಗೆ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ। ಈ ವೇಳೆ ಪ್ರಧಾನಿ ಮೋದಿ ಎದ್ದು ನಿಂತು ರಾಹುಲ್ ಭಾಷಣ ತಡೆದು ಮಾತನಾಡಿದ್ರು। ಇದು ಬಹಳ ಗಂಭೀರವಾದ ವಿಚಾರ, ಇಡೀ ಹಿಂದೂ ಸಮಾಜವನ್ನ ಹಿಂಸಾಚಾರಿಗಳು ಎಂದು ಕರೆಯೋದು ಸರಿಯಲ್ಲ। ಈ ಬಗ್ಗೆ ಮೋದಿ ಆಕ್ಷೇಪ ವ್ಯಕ್ತಪಡಿಸಿದ್ರು। ಕೂಡಲೇ ರಾಹುಲ್ ಗಾಂಧಿ, ನಾನು ಬಿಜೆಪಿಯನ್ನು ಹಿಂಸಾತ್ಮಕ ಎಂದು ಕರೆದಿದ್ದು, ಮೋದಿ ಮಾತ್ರ ಹಿಂದೂ ಸಮಾಜವಲ್ಲ, ಬಿಜೆಪಿ ಅಂದ್ರೆ ಹಿಂದೂ ಸಮಾಜವಲ್ಲ ಅಥವಾ RSS ಮಾತ್ರವೇ ಇಡೀ ಹಿಂದೂ ಸಮಾಜವಲ್ಲ ಎಂದು ತಿರುಗೇಟು ನೀಡಿದ್ರು। ಬಳಿಕ ಶಿವನ ಫೋಟೋವನ್ನ ಪ್ರದರ್ಶಿಸಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಶಿವನ ಸಂದೇಶವು ನಿರ್ಭಯತೆ ಮತ್ತು ಅಹಿಂಸೆಯನ್ನ ಸೂಚಿಸುತ್ತದೆ, ಆದ್ರೆ ಬಿಜೆಪಿಯ ಎಲ್ಲರೂ ಹಿಂದೂಗಳನ್ನ ಪ್ರತಿನಿಧಿಸುವುದಿಲ್ಲ ಅಥವಾ RSS ಎಂದರೆ ಹಿಂದೂಗಳ ಪ್ರತಿನಿಧಿಯಲ್ಲ ಎಂದು ವ್ಯಂಗ್ಯವಾಡಿದ್ರು। ರಾಹುಲ್ ಭಾಷಣ ಭಾರಿ ಚರ್ಚೆಗೆ ಕಾರಣವಾಗಿತ್ತು। ಬಿಜೆಪಿ ನಾಯಕರನ್ನ ಇದನ್ನ ಖಂಡಿಸಿದ್ದಾರೆ। ಸದ್ಯ ನಟ ಕಿಶೋರ್ ಪೋಸ್ಟ್ ಮಾಡಿ ತನ್ನ ಅಯೋಗ್ಯತೆಯನ್ನ ಮುಚ್ಚಲು, ಇನ್ನೊಬ್ಬರನ್ನ ಕೀಳೆಂದು ತೋರಿಸಲು ರಾಜಾರೋಷವಾಗಿ ಮಾತು ತಿರುಚುವ, ಹಸಿ ಸುಳ್ಳು ಹೇಳುವ, ಹರಡುವ, ಅತ್ಯಂತ ಕೀಳಮಟ್ಟಕ್ಕೂ ಇಳಿಯಬಲ್ಲ, ಘನತೆಹೀನ, ನಾಚಿಕೆಗೇಡು, ಸುಳ್ಳನ್ನೆಂದು ತನ್ನನ್ನು ತಾನು ತುಂಬಿದ ಸಭೆಯಲ್ಲಿ ಮತ್ತೆ ರುಜುವಾತು ಮಾಡಿಕೊಂಡ ಮೋದಿ ಇದೆಂತ ವಿಕೃತ ಮನಸ್ಥಿತಿ ಅಂತ ಬರೆದುಕೊಂಡಿದ್ದಾರೆ। ಇನ್ನ ಇದರ ಜೊತೆ ಸತ್ಯಕ್ಕೆ ಶಾಂತಿಗೆ ಹೆಸರಾದ ದೇಶಕ್ಕೆ ಎಂತ ಪ್ರಧಾನಿ ನಾಚಿಕೆಗೇಡು, ದೇಶಕ್ಕೆ ಅವಮಾನ ಎಂದು ಬರೆದುಕೊಂಡಿದ್ದಾರೆ। ಕಿಶೋರ್ ಪೋಸ್ಟ್ ಬಗ್ಗೆ ಪರ ವಿರೋಧ ಚರ್ಚೆ ನಡೀತಾ ಇದೆ। ಕೆಲವರು ಅವರನ್ನ ಬೆಂಬಲಿಸಿದರೆ ಮತ್ತೆ ಕೆಲವರು ವಿರೋಧಿಸಿ ಕಾಮೆಂಟ್ ಮಾಡ್ತಾ ಇದ್ದಾರೆ। ನಟ ಕಿಶೋರ್ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ತಾರೆ। ದೇಶದ ಆಗು ಹೋಗುಗಳ ಬಗ್ಗೆ ಸೂಕ್ಷ್ಮವಾಗಿ ಸ್ಪಂದಿಸ್ತಾ ಇರ್ತಾರೆ। ಮುಖ್ಯವಾಗಿ ಕೇಂದ್ರ ಬಿಜೆಪಿ ಸರ್ಕಾರ ಹಾಗೂ ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿ ನಡೆಸುತ್ತಲೇ ಇರ್ತಾರೆ। ಇದೇ ಕಾರಣಕ್ಕೆ ಸಾಕಷ್ಟು ವಿರೋಧ ಎದುರಿಸುತ್ತಾ ಬರ್ತಿದ್ದಾರೆ। ಹಿಂದೆ ಕಿಶೋರ್ ಟ್ವಿಟರ್ ಅಕೌಂಟ್ ಕೂಡ ಸಸ್ಪೆಂಡ್ ಆಗಿತ್ತು। ಬಳಿಕ ಇನ್ಸ್ಟಾಗ್ರಾಮ್ ನಲ್ಲಿ ಅವರು ಹೆಚ್ಚು ಸಕ್ರಿಯರಾದರು।
ಸತ್ಯಕ್ಕೆ ಶಾಂತಿಗೆ ಹೆಸರಾಗಿರುವಂತಹ ಈ ದೇಶಕ್ಕೆ ಎಂತ ಪ್ರಧಾನಿಯಾಗಿದ್ದಾರೆ ಅಂತ ಕಿಶೋರ್ ಅವರು ಪ್ರಶ್ನೆ ಮಾಡಿದ್ದಾರೆ. ಇದಷ್ಟೇ ಅಲ್ಲದೆ ನಾಚಿಕೆಗೇಡು, ಅವಮಾನ ಅಂತೆಲ್ಲ ಹೇಳಿದ್ದಾರೆ. ದೇಶದ ಅಭಿವೃದ್ಧಿ ಹತ್ರನೂ ಒಂದ್ ಸ್ವಲ್ಪ ಮುಖ ಮಾಡಿ ನೋಡಿ ಸ್ವಾಮಿ, ಆಗ ನಿಮ್ಗೆ ಗೊತ್ತಾಗತ್ತೆ ಇದು ಅವಮಾನನ ಅಥವಾ ಅವಮಾನ ಅಲ್ವಾ ಅನ್ನೋದು. ನಮ್ಮ ದೇಶದ ಪ್ರಧಾನಿ ಬಗ್ಗೆನೆ ಈ ರೀತಿ ಮಾತನಾಡೋದು ಅಷ್ಟು ಸಮಂಜಸ ಅಲ್ಲ ಅಂತ ಅನ್ಸತ್ತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅನನ್ಯ ಗೋಪಿನಾಥ್ ಯೂಟ್ಯೂಬ್ ಚಾನೆಲ್.